ಆದ್ಯ ಎಲ್ಲಿ? ಅಕ್ಕ ಒಬ್ರೇ ಬಂದಿದ್ದಾರೆ ಅಂದ್ರೆ ಇನ್ನು ಆದ್ಯ ಬರಲ್ಲ ಅಂತ. ಹೋಗ್ಲಿ ಬಿಡು, ಬರ್ಬೇಕಾದವರು ಮನೆಗೆ ಬಂದ್ರು. ಲಾಂಗ್ ರಿಂಗ್ ಅಂದ್ರೆ ಮತ್ತೆ ಕಿಶೋರ್ ಅವರೇ ಫೋನ್ ಮಾಡ್ತಿದ್ದಾರೆ ಅನ್ಸುತ್ತೆ. ಹಾಗಾದ್ರೆ ಆದ್ಯ ಇಲ್ಲ ಅಂತ ಹೇಳ್ಬಿಡೋದಾ? ಇದ್ದಾಳೆ ಅಂದ್ರೆ ಮಾತಾಡ್ಸಿ ಅಂತ ಹೇಳ್ತಾರಲ್ವಾ. ಹಲೋ ಹಲೋ, ಜಾನಕಿ ಅವರೇನಾ ಮಾತಾಡ್ತಿರೋದು? ಜಾನಕಿನೇ ಮಾತಾಡಿ. ಆದ್ಯ ಜೊತೆ ಮಾತಾಡಬೇಕು ಅನ್ನಿಸ್ತು. ಈಗಷ್ಟೇ ಫೋನ್ ಮಾಡಿದಾಗ ನನ್ನ ಮಗಳನ್ನ ನೀವೇ ಕರ್ಕೊಂಡು ಬರ್ತೀರಾ ಅಂತ ಹೇಳಿ ರಾಜಾರಾಮ್ ಅವರು. ಖಂಡಿತವಾಗ್ಲೂ. ಆದ್ಯ, ಆದ್ಯ ಎಲ್ಲಿದ್ದಾಳೆ? ಅದೇ ನೋಡ್ತಾ ಇದ್ದೀನಿ. ಆದ್ಯ, ನಿನ್ ತಂದೆ ಲೈನಲ್ಲಿದ್ದಾರೆ, ಬಂದು ಮಾತಾಡು. ಹೇಳಿ. ಅಮ್ಮ ಆದ್ಯ, ಹೌ ಆರ್ ಯು? ನಾಟ್ ಬ್ಯಾಡ್. ನನ್ನ ಮೇಲೆ ಇನ್ನೂ ಕೋಪ ಹೋಗಿಲ್ವಾ ನಿನಗೆ? ನೀವೇ ಮಾತಾಡಿ. ಹಲೋ, ಏನಾಯ್ತು? ಆದ್ಯ ಯಾಕೆ ಹಾಗೆ ಮಾತಾಡಿದ್ಲು? ನೆರಳಾಗಿರೋ ಅಮ್ಮ, ಜೊತೆಗಿರ್ಬೇಕಾಗಿದ್ದ ಅಪ್ಪ ಇಬ್ರೂ ಇಲ್ಲದೆ ಇದ್ದಾಗ ಯಾವ ಮಕ್ಕಳಿಗಾದ್ರೂ ನೋವಾಗೇ ಆಗುತ್ತೆ ಕಿಶೋರ್ ಅವರೇ. ಜೊತೆಗೆ ಇಲ್ಲಿ ಪರಿಸರ ಒಗ್ಗಬೇಕು, ಸ್ವಲ್ಪ ಟೈಮ್ ತಗೊಳುತ್ತೆ. ಅಲ್ಲಿವರೆಗೂ ನಿಮ್ಮ ಮಗಳ ಜೊತೆ ಮಾತಾಡಬೇಕು ಅನ್ನೋ ಆಲೋಚನೆನ ಸ್ವಲ್ಪ ಮುಂದಕ್ಕಿಡಿ. ಹಾಗೇ ಆಗ್ಲಿ, ಅವಳು ಚೆನ್ನಾಗಿದ್ರೆ ಸಾಕು. ಇರ್ತಾಳೆ. ಜಾನಕಿ, ನೀನ್ ತಗೊಂಡಿರೋದು ಜವಾಬ್ದಾರಿನಲ್ಲ,
ಭಯನ. ಓಡ್ ಹೋಗ್ತಿದ್ದವಳನ್ನ ಹುಡುಕಿ ಕರ್ಕೊಂಡು ಬಂದು ಬಂಧಿಸಿದ್ರೆ ಮತ್ತೆ ಓಡೋಗ್ಬೇಕು ಅಂತಾನೆ ನೋಡ್ತಾಳೆ. ಆದ್ಯ ಓಡ್ ಹೋಗೋಕ್ ನೋಡ್ಲಿಲ್ಲ, ತಪ್ಪಿಸ್ಕೊಂಡ್ಬಿಟ್ಟಿದ್ಲು. ನೀನಲ್ಲ. ಆ ವಿಷಯನ ಆ ಹುಡುಗಿ ಹೇಳಬೇಕು. ಹೌದು, ಪರ ವಹಿಸ್ಕೊಂಡು ಬಂದ್ರೆ 2 ದಿನ ಕಾಪಾಡ್ಬೋದು ಜಾನಕಿ. 3ನೇ ದಿನ ನೀನ್ ಪರವಾಗಿ ಯಾರೂ ನಿಲ್ಲೋದಿಲ್ಲ. ಕರಿ ಆ ಹುಡುಗಿನ. ಅದು ಬೆಳಿಗ್ಗೆ ಕೇಳ್ಬಹುದಲ್ಲ ಅತ್ತೆ? 1 ಹನಿ ನೀರು ಕುಡಿದೀರಾ ನಾವೆಲ್ಲ ಹೆದರ್ಕೊಂಡು ಸಾಯ್ತಾ ಇದ್ರೆ ಈಗ ಮಾತಾಡೋದ್ ಬೇಡ, ಬೆಳಿಗ್ಗೆ ಮಾತಾಡೋಣ ಅಂತ್ಯಾ? ನಾನೇ ಕರಿತೀನಿರಮ್ಮ. ಆದ್ಯಾ, ಆದ್ಯಾ! ಅಯ್ಯೋ ರಾಮಚಂದ್ರ, ಆದ್ಯ ಇಲ್ಲಿರೋಕ್ಕಾಗದೆ ಹೊರಟೋದ್ಲು ಅಂತ ಏನಾದ್ರು ಹೇಳ್ಬಿಟ್ರೆ ಇನ್ನವಳನ್ನ ಇಲ್ಲಿ ಇರೋದಕ್ಕೂ ಬಿಡಲ್ಲ. ಏನ್ ಮಾಡ್ಲಿ? ಯಾಕೆ ಕಿರ್ಚಿದ್ದು? ಅದಕ್ಕೆ ಕಿರ್ಚಿದಲ್ಲಮ್ಮ. ಕ್ಲೈಮ್ಯಾಕ್ಸ್ ಅಲ್ಲಿ ಬೆಂಕಿ ಬಂದ್ ಹಾಕಿ ಬಂದ್ ನೀನು ಎಲ್ರಿಗೂ ಉತ್ತರ ಹೇಳಿ ನಿನ್ ರೂಮಿಗೆ ಹೊರಟೋಗು. ಯಾಕೆ? ಕಾವೇರಿ ತೀರದಲ್ಲಿ ಆರತಿ ಮಾಡ್ತಿದ್ರಲ್ವಾ? ಹೌದು. ಅಲ್ಲಿಂದ ಯಾಕೆ ಓಡೋದೆ? ಯಾರು ಓಡ್ ಹೋಗಿದ್ದು? ನೀನೇ. ನಾನ್ಯಾಕೆ ಓಡ್ ಹೋಗ್ಲಿ? ಅದ್ರ ಅವಶ್ಯಕತೆ ಏನಿದೆ? ಪೂಜೆ ನೋಡೋದಕ್ಕಂತ ನಾವ್ ಅಲ್ಲಿಗೆ ಹೋಗಿದ್ವಿ. ಅಷ್ಟು ಜನರ ಮಧ್ಯೆ ರಾಜಲಕ್ಷ್ಮಿ ತಪ್ಪಿಸ್ಕೊಂಡ್ಲು. ನಾನಾ? ಆಹಾ, ಇವಳನ್ನ ಹುಡುಕ್ತಾ ನೀನ್ ತಪ್ಪಿಸ್ಕೊಂಡೆ ಅಂತ ಹೇಳ್ತಿದ್ಯಾ? ಮತ್ತೇನೇನು, ಅವ್ರು ಬಂದಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಬೆಳಿಗ್ಗೆವರೆಗೂ ಈ ಮಹಾತಾಯಿ ರಾಜಲಕ್ಷ್ಮಿಗೋಸ್ಕರ ಹುಡುಕ್ತಾನೆ ಇರ್ಬೇಕಾಗಿತ್ತು. ಯಾರಾದ್ರೂ ಹೀಗೆ ಹೇಳು ಅಂದ್ರ? ನಾನ್ ಯಾರ ಮಾತನ್ನು ಕೇಳಲ್ಲ ಅಂತ ನಿಮಗ್ ಗೊತ್ತಿದೆ ಅನ್ಕೋತೀನಿ. ಇದೆ ಈ ದುರಹಂಕಾರನೇ ಬೇಡ ಅನ್ನೋದು. ಅಮ್ಮ, ಎಲ್ರೂ ಒಳಗಡೆ ಹೋಗಿ ಜಾನಕಿನ ಬಿಟ್ಟು ಭಯ ಭಕ್ತಿ ಇಲ್ದಿರೋ ಹೆಣ್ಣು ತಲೆನೋವನ್ನ ತರ್ತಾಳೆ ಜಾನಕಿ. ಎಲ್ಲ ಗೊತ್ತಿದ್ದು ಕೂಡ ನೀನವಳ ಜವಾಬ್ದಾರಿನ ತಗೊಂಡಿದ್ಯಾ. ಕ್ಷಮಿಸ್ಬಿಡಿ ಅಂದ್ರೆ ಇನ್ನೊಂದ್ಸರಿ ಹೀಗೆಲ್ಲ ಆಗೋಲ್ಲ. ನಿನಗೆ ಯಾವ ನಂಬಿಕೆ ಇದೆಯೋ ಅದನ್ನ ಮೀರಿದಂತ ಚಿಂತೆ ನನ್ನಲ್ಲಿದೆ. ಕಿಶೋರ್ ಫೋನ್ ಮಾಡಿದಾಗ ನಾನು ಸುಳ್ಳು ಹೇಳಬೇಕಾಗಿ ಬಂತಲ್ಲ ಅಂತ ಕುಸ್ದು ಹೋದೆ. ಪ್ರಾಣ ಹೋಗ್ಬೇಕು ಅಂದ್ರೆ ವಯಸ್ಸೇ ಆಗ್ಬೇಕು ಅನ್ನೋ ಅಗತ್ಯ ಇಲ್ಲ ಜಾನಕಿ. ಆರೋಪ ಮೇಲ್ಬಿದ್ರೆ ಸಾಕು.
ನೋವು ಕೊಟ್ಟಿರೋ ಆದ್ಯನ ಪರವಾಗಿ ನಾನು ಕ್ಷಮಾಪಣೆ ಕೇಳ್ತಿದ್ದೇನೆ. ನೀವು ಹೇಳ್ದಾಗೆ ಅಂಥ ಪರಿಸ್ಥಿತಿ ಬಂದ್ರೆ ನಿಮಗಿಂತ ಮೊದಲು ನಾನೇ ಹೊರಟೋಗ್ತೀನಿ. ಆದ್ಯ, ಬೇಜಾರ್ ಮಾಡ್ಕೊಂಡಿದ್ಯಾ ಆದ್ಯ? ಟ್ರೈನ್ ಮಿಸ್ ಆಗಿದೆ ಅಂತ ನೀನೇನು ಬೇಜಾರ್ ಮಾಡ್ಕೋಬೇಡ ಅಕ್ಕ. ನೀನ್ ಸ್ವಲ್ಪ ಸುಮ್ನೆ ಇರು ಬಿಟ್ಟು. ನೋಡು ಆದ್ಯ, ವಾಯುಪುತ್ರ ಆಂಜನೇಯನ್ ದಯೆಯಿಂದ ನೀನು ಕ್ಷೇಮವಾಗಿ ಮನೆಗ್ ಬಂದಿದ್ಯಾ. ಕಾವೇರಮ್ಮಂಗೆ ಆರತಿ ಮಾಡಿದ್ಮೇಲೆ ಕಣ್ಬಿಟ್ಟು ನೋಡಿದ್ರೆ ನೀನಲ್ಲಿ ಕಾಣಿಸ್ಲೇ ಇಲ್ಲ. ಭಕ್ತರು ಬಂದು ಹೋಗಿ ಮಾಡ್ತಿದ್ರು. ದಾರಿ ತಪ್ಪಿ ನೀನ್ ಎಲ್ಲಿಗೆ ಹೊರಟೋದ್ಯೋ ಏನೋ ಅಂತ ನಾನು ಎಷ್ಟು ಹೆದರಿದ್ದೆ ಅನ್ನೋದು ಆ ಹನುಮಂತನಿಗೆ ಗೊತ್ತು. ನಿನ್ನನ್ನ ಹುಡ್ಕೊಂಡ್ ಬರ್ದೆ ಅಕ್ಕ. ಅದೇನಂದ್ರೆ ತಾನ್ ಕೂಡ ತಪ್ಪಿಸ್ಕೋತೀನಿ ಅಂತ ಅಲ್ಲೇ ಸುಮ್ನಾಗ್ಬಿಟ್ಲು. ಹಾಗಾಗಿದ್ದು ಕೂಡ ಒಳ್ಳೇದೇ ಆಯ್ತು ಕಣೋ ಬಿಟ್ಟು. ಅಪ್ಪ ಬಂದು ನನ್ನ ಮನೆ ಕರ್ಕೊಂಡ್ ಬಂದ್ರು. ಬರ್ತಿದಾಗೇನೆ ಏನ್ ಮಾಡಿದ್ರು ಹೇಳು? ಅಳ್ತಿದ್ದೆ. ಅದಲ್ಲ, ಪೂಜೆ. ಹಾ, ಹೌದೌದು. ಬೆಲ್ಲ ಇಟ್ಟೆ, ಹಾಲ್ ಕೊಟ್ಟೆ, ದೇವ್ರಿಗೆ ನೈವೇದ್ಯ ಮಾಡಿ ನೀನು ನಿನ್ಗೋಸ್ಕರ ಹುಡ್ಕೊಂಡ್ ಬಂದಿದ್ದಮ್ಮ. ಅವ್ರಿಬ್ರಿಗೋಸ್ಕರ ಹುಡ್ಕೊಂಡ್ ಬಂದಿದ್ ನಮ್ಮಪ್ಪ. ನೀವ್ 3 ಜನನು ಕ್ಷೇಮವಾಗಿ ಮನೆಗ್ ಬರ್ಬೇಕು ಅಂತ ದೇವ್ರನ್ ಕೇಳ್ಕೊಂಡೆ. ಆ ದೇವ್ರು ನನ್ ಬೇಡಿಕೆನ ತೀರಿಸ್ಬಿಟ್ಟ. ರಾಜಲಕ್ಷ್ಮಿ, ನಿನಗೆ ನನ್ ಮೇಲೆ ಕೋಪ ಇಲ್ವಾ? ಅಯ್ಯೋ ಪಾಪ, ಕೋಪ ಯಾಕೆ? ನಿನ್ನೊಬ್ಳನ್ನೇ ಬಿಟ್ಟು ಹೊರಟೋದೆ ಅಲ್ವಾ? ನೀನೇನ್ ಬೇಕು ಅಂತ ಹೊರಟೋದ್ಯಾ ಹೇಳು? ಅಷ್ಟೊಂದ್ ಜನರ ಮಧ್ಯ ಗೊತ್ತಾಗ್ದೆ ತಪ್ಪಿಸ್ಕೊಂಡ್ಬಿಟ್ಟೆ. ನನ್ನಂತ ಹುಡ್ಗ ತಪ್ಪಿಸ್ಕೊಂಡ್ರೆ ಪ್ರಾಬ್ಲಮ್ ಇಲ್ಲ, ಆದ್ರೆ ನೀನಂತ ಹುಡ್ಗಿ ತಪ್ಪಿಸ್ಕೊಂಡ್ರೆ ಪ್ರಾಬ್ಲಮೇ ಅಲ್ವಾ? ಪಾಪ, ಮೊದ್ಲೇ ನೀನು ಈ ಊರ್ಗೆ ಹೊಸಬ್ಳು, ದಾರಿ ಕೂಡ ಸರಿಯಾಗಿ ಗೊತ್ತಿಲ್ಲ. ಈ ಸಲ ನಾವ್ ದೇವಸ್ಥಾನಕ್ಕೆ ಹೋದಾಗ ಕಣ್ಮುಚ್ಕೊಂಡಂತೂ ಖಂಡಿತ ಬೇಡ್ಕೊಳ್ಳಲ್ಲ. ಹೌದಕ್ಕ, ಕೈಗೆ ಆ ಗಾಯ ಏನು? ಅಯ್ಯಯ್ಯೋ, ಮರ್ತೇ ಹೋಯ್ತು. ಅಮ್ಮನ್ ಕೇಳಿ ಔಷಧಿ ತಗೊಂಡ್ ಬರ್ತೀನಿರು. ರಾಜಲಕ್ಷ್ಮಿ, 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 ರಾಜಲಕ್ಷ್ಮಿ. ಅವಳು ಹಾಗೆ ಕರುಣೆ ಗುಣ, ಒಳ್ಳೇದ್ ಮಾಡೋಳು, ಒಳ್ಳೆ ಹುಚ್ಚಿ ಅಕ್ಕ. ಅಕ್ಕ, ಹಾಲನ್ನ ನಾನೇ ಬಿಸಿ ಮಾಡ್ತಿದ್ನಲ್ಲ. ಇದೇನ್ ದೊಡ್ಡ ಕೆಲ್ಸನ ಪಾರ್ವತಿ? ಹಾಗಾದ್ರೆ ಸರಿ, ಇನ್ಮೇಲೆ ದೊಡ್ಡ ದೊಡ್ಡ ಕೆಲ್ಸ ಇದ್ರೆ ನನ್ಗೆ ಹೇಳಿ, ಮರ್ತ್ ಹೋಗ್ಬೇಡಿ. ಪಾರ್ವತಿ, ಸ್ವಲ್ಪ ಸುಮ್ನಿರ್ತೀಯಾ? ನಾನೇನೋ ಮಾತಾಡೋದಕ್ ಬಂದ್ರೆ ನೀನೇ ಏನೋ ಮಾತಾಡ್ತಿದ್ಯಾ. ಹೇಳು ಪದ್ಮ. ಅದೇನಂದ್ರೆ ಅತ್ತಿಗೆ, ಅಮ್ಮ, ಈಗ ನೀನ್ ಬಂದ್ಯಾ ತಾಯಿ? ಹೇಳು. ಏನಾಯ್ತು ಅತ್ತೆ? ನೀನೇನೋ ಹೇಳ್ಬೇಕು ಅಂತ ಓಡ್ಕೊಂಡ್ ಬಂದ್ಯಲ್ಲೇ, ಅದೇನು ಅಂತ ಹೇಳು. ನೀನ್ ಹೇಳಿದ್ಮೇಲೆ ನಾನು ಹೇಳ್ತೀನಿ. ಅಮ್ಮ, ಪಾಪ ಆದ್ಯಂಗೆ ಗಾಯ ಆಗಿದೆ ಅಲ್ವಾ? ಅದಕ್ಕೆ ಔಷಧಿ ಹಚ್ಚಲಿಲ್ವಾ? ಎಲ್ಲಿದೆ? ಕೊಟ್ಟೆ ಇರು. ಹೌದಕ್ಕ, ತಪ್ಪಿಸ್ಕೊಂಡು ಹೋಗಿರೋ ಹುಡುಗಿಗೆ ಗಾಯ ಹೇಗಾಗುತ್ತೆ? ಇದು ಪಾಯಿಂಟೇ. ಮಾತಿಂದ ಮನಸ್ಸಿನಲ್ಲಿ ಗಾಯ ಆಗಿರ್ಬೇಕಾದ್ರೆ
ಮೈ ಮೇಲಾಗಿರೋ ಗಾಯದ ಬಗ್ಗೆ ಯೋಚನೆ ಮಾಡುವಂಥ ಅಗತ್ಯ ಇಲ್ಲ. ನೀನ್ ಹೋಗಿ ಹಚ್ಚು. ಆಯ್ತಮ್ಮ. ಅತ್ತಿಗೆ ಅಮ್ಮ, ಸ್ವಲ್ಪ ಸ್ವಲ್ಪನೇ ಹಚ್ಬೇಕಲ್ವಾ? ಪೂರ್ತಿ ಹಚ್ಬಿಡೆ, ಬೆಣ್ಣೆ ತರ ಪೂರ್ತಿ ಹಚ್ಚು. ಹಾಗೆ ಹೇಳ್ಬೇಡಿ ಅತ್ಗೆ, ಹೇಳ್ದಾಗೆ ಮಾಡ್ಬಿಡ್ತಾಳೆ. ಯಾಕೆ ಅವಳನ್ನ ಗಾಬರಿ ಮಾಡಿಸ್ತೀರಾ? ರಾಜಿ, ಗಾಯದ ಮೇಲೆ ಹಚ್ಚು ಸಾಕು. ಆಯ್ತಮ್ಮ. ಅತ್ತಿಗೆ 1 ನಿಮಿಷ. ಹೇಳು ಪದ್ಮ. ಸೀನು ಬರ್ತಿದನಲ್ಲ, ಅವನ್ ರೂಮ್ಗೆ ಸುಣ್ಣ ಬಳಸಿದ್ರೆ ಚೆನ್ನಾಗಿರತ್ತೆ ಅಂತ. ಅದಕ್ಕೇನಂತೆ, ಕೆಲಸದವ್ರಿಗೆ ಹೇಳಿ ಸುಣ್ಣ ಹಚ್ಚಿದ್ರಾಯ್ತು. ಆದ್ರೆ ಆ ರೂಮಲ್ಲಿ ಆದ್ಯ ಇದ್ದಾಳಲ್ವಾ ಅಕ್ಕ? ಆದ್ಯನ ರಾಜಲಕ್ಷ್ಮಿ ಕೋಣೆಗೆ ಬದಲಾಯಿಸಿದ್ರಾಯ್ತು. ಹೋಗ್ಲಿ ಬಿಡು, ಹುಡುಗಿ ಬದಲಾಗ್ಲಿಲ್ಲ ಅಂದ್ರೂ ರೂಮ್ ಆದ್ರೂ ಬದಲಾಗತ್ತೆ. ಸುಮ್ನೆ ತಮಾಷೆಗೆ ಹೇಳ್ದೆ. ಸೀನು ಯಾವಾಗ ಬರ್ತಿದ್ದಾನೆ? ಸೋಮವಾರ ಬರ್ಬೋದು ಅತ್ತಿಗೆ. ಅಮ್ಮ ಅಮ್ಮ, ಔಷಧಿನ ಇಷ್ಟ ಹಚ್ಚಿದ್ರೆ ಸಾಕಾಗತ್ತಲ್ವಾ? ನನಗೆ ಕೊಡು ರಾಜಿ, ನಾನೇ ಹಚ್ಚಿ ಬರ್ತೀನಿ. ನೀನ್ ಈ ಹಾಲು ತಗೊಂಡು ಹೋಗಿ ನಿಮ್ಮಪ್ಪನ ಕೊಟ್ಬಿಟ್ಬಾ. ಆಯ್ತಮ್ಮ. ಬಿಸಿ ಇದೆ, ಹುಷಾರು. ಇವಾಗ ಯಾರ ಗಾಯ ಆಗತ್ತೋ? ಮತ್ಯಾರ್ಗೋ. ಔಷಧಿ ನೀನ್ ತಗೊಂಬಂದ ದೊಡ್ಡಮ್ಮ. ರಾಜಲಕ್ಷ್ಮಿ ಅಕ್ಕ ಎಲ್ಲಿ? ಅವಳು ನಿಮ್ ದೊಡ್ಡಪ್ಪನ ಹತ್ರ ಇದ್ದಾಳೆ. ಅಯ್ಯೋ, ನನ್ ಪುಸ್ತಕ ಹೇಗ್ ಬಿಟ್ಟಿದ್ನೋ ಹಾಗೆ ಬಂದಿದ್ದೀನಿ. 1 ನಿಮಿಷ ಬರ್ತೀನಿ ದೊಡ್ಡಮ್ಮ. ರಾತ್ರಿನೇ ಗಾಯಕ್ಕೆ ಔಷಧಿ ಹಚ್ಚಬೇಕಾಗಿತ್ತು ಆದ್ಯ. ನನಗೆ ಕೊಡಿ, ನಾನೇ ಹಚ್ಕೋತೀನಿ. ನಿನ್ನ ನೋಡ್ತಿದ್ರೆ ನಮ್ ಬಿಟ್ಟು ಥರನೇ ಹಠ ಮಾಡ್ತಿರೋ ಹಾಗಿದೆ. ನಾನೇನು ಅಷ್ಟೊಂದು ಚಿಕ್ಕ ಹುಡುಗಿ ಅಲ್ಲ. ನನಗೂ ಬುದ್ಧಿ ಇದೆ, ಜ್ಞಾನ ಇದೆ. ನಮ್ಮಮ್ಮ ಸಾಯುವಾಗ ಪ್ರಾಮಿಸ್ ಮಾಡಿದ್ಲು ಅಲ್ವಾ, ಅದೆಲ್ಲ ನೆನ್ಪಿಗೆ ಬಂತು. ಅದಕ್ಕೆ ಟ್ರೈನಿಂದ ಇಳ್ದೆ. ಅಷ್ಟೇ ಹೊರತು ಯಾರಿಗೋ ಭಯ ಪಟ್ಕೊಂಡು ನಾನಿಲ್ಲಿಲ್ಲ. ನಿಮ್ ದೊಡ್ಡಪ್ಪನ ಮಾತು ಹೊರಟು ಅಷ್ಟೇ, ಆದ್ರೆ ಮನಸ್ಸು ಬೆಣ್ಣೆ ಅಮ್ಮ. ಪ್ಲೀಸ್, ನೀವ್ ನನಗೆ ದೊಡ್ಡಮ್ಮ ಅಷ್ಟೇ, ನಮ್ಮಮ್ಮ ಅಲ್ಲ. ಯಾಕೆ ಗೊತ್ತಾ, ನಿನ್ನನ್ನ ಯಾರು ಒಂದು ಮಾತು ಕೂಡ ಬೈಬಾರ್ದು ಅಂತ. ಎಕ್ಸ್ಕ್ಯೂಸ್ ಮೀ, ನಿಮಗೂ ಅವ್ರು ಬೈಬಾರ್ದು ಅಂತಾನೆ ನಾನು ಅವ್ರಿಗೆಲ್ಲ ಸುಳ್ಳು ಹೇಳಿದ್ದು. ನೆನ್ಪಿದ್ಯಾ? ಮನಸ್ಸಲ್ಲಿ ನಾನು ಕೂಡ ನಿನ್ನ ಕೃತಜ್ಞತೆ ಹೇಳ್ಕೊಂಡೆ. ನಾನ್ ನಿಮ್ಮನ್ ಮನ್ಸಲ್ಲಿ ಬೈಕೊಂಡೆ. ನೀವೇನೋ ಎಲ್ಲರ ಮುಂದೆ ಒಳ್ಳೆಯವಳ ತರ ಇರ್ತೀರಾ, ಆಗ ನಾನು ಕೆಟ್ಟೋಳಾಗ್ತೀನಿ. ನನ್ನ ಅವ್ರಗಳಿಂದ ಕಾಪಾಡಿದ ಮಾತ್ರಕ್ಕೆ ನೀವು ಒಳ್ಳೆಯವರಂತೇನಲ್ಲ.
ತಾಯಿ ತನ್ನ ಮಗುನ ಕಾಪಾಡ್ಕೊಡೋದು ಅದವಳ ಹಕ್ಕು. ಧರ್ಮ ಕೂಡ ಆ ವಿಷಯನ ಅವಳು ಗರ್ವದಿಂದ ಹೇಳ್ಕೊಳ್ಳಲ್ಲ ಅಷ್ಟೇ. ಅದೆಲ್ಲ ನನಗೆ ಗೊತ್ತಿಲ್ಲ. ನಮ್ಮಮ್ಮನ್ನ ಅಸಹ್ಯ ಪಡೋರ್ ಮಧ್ಯೆ ನಾನು 1 ನಿಮಿಷನೂ ಇರಬಾರ್ದು ಅಂತ ಅನ್ಕೊಂಡೆ. ಆದ್ರೆ ನಮ್ಮಮ್ಮನ ಕೊನೆ ಕೋರಿಕೆಗೆ ಕಾಂಪ್ರಮೈಸ್ ಆದೆ.